ಸೂಪರ್ ಆಕ್ಟಿಂಗ್, ತುಂಬಾ ಚೆನ್ನಾಗಿತ್ತು. ರಾಮ್ ಚರಣ್ ಆಕ್ಟಿಂಗ್ ಸೂಪರ್ ಆಗಿತ್ತು. ಫುಲ್ ಮೂವಿ ಮಾತ್ರ ಮಾಸ್ ಸಖತ್ತಾಗಿದೆ. ಮೂವಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಸರ್. ಮೂವಿ ಅಂತೂ ಸಖತ್ತಾಗಿತ್ತು, ತುಂಬಾ ಇಷ್ಟ ಆಯ್ತು. ಬರೋಬ್ಬರಿ 3 ವರ್ಷಗಳ ನಂತರ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ತೇಜ ಅವರು ಅಭಿಮಾನಿಗಳ ಮುಂದೆ ಪೆದ್ದಿಯಾಗಿ ಎಂಟ್ರಿ ಕೊಡ್ತಾ ಇರುವಂಥದ್ದು. ಈಗಾಗಲೇ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರುವಂತಹ ಪೆದ್ದಿ ಸಿನಿಮಾವನ್ನು ನೋಡೋದಕ್ಕೆ ಈಗಾಗಲೇ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಅಭಿಮಾನಿಗಳು ಕೂಡ ಕೌತುಕತೆಯಿಂದ ಕಾಯ್ತಾ ಇರುವಂಥದ್ದು. ಸದ್ಯ ಇವಾಗ ನಾವಿರುವಂಥದ್ದು ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದಲ್ಲಿ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಸಾಗರೋಪಾದಿಯಲ್ಲಿ ಬಂದಿರುವಂಥದ್ದು. ಇದು ವಿಲೇಜ್ ವರ್ಸು ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ಬೋದು ಅನ್ನೋದು ಗೊತ್ತಿರಲ್ಲ. ಇವಾಗ ಗೊತ್ತಾಯಿತು ಜನಗಳಿಗೆ. ಇನ್ನು ಮುಂದಕ್ಕೆ ವಿಲೇಜ್ ಅವರು ಗುರ್ತಿ ಮಾಡ್ಕೊಂಡ್ಬಿಟ್ಟು ಮುಂದಕ್ಕೆ ಬರಬೇಕು ಅನ್ನೋದಕ್ಕೆ ಇದು ಒಂದು ಫಿಲ್ಮ್ ತೆಗೆದಿದೆ, ಚೆನ್ನಾಗಿ ತೆಗೆದಿದೆ. ಆಕ್ಟಿಂಗ್ ಸೂಪರ್ ಆಕ್ಟಿಂಗ್. ನಮ್ಮ ಶಿವರಾಜ್ ಕುಮಾರ್ ಮತ್ತು ರಾಮ್ ಚರಣ್ ಇಬ್ಬರದು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ಓವರ್ ಆಲ್ ಮೂವಿ ಇಸ್ ಗುಡ್. ಶಿವರಾಜ್ ಕುಮಾರ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್. ಅಟ್ ದ ಸೇಮ್ ಟೈಮ್ ರಾಮ್ ಚರಣ್ ಅವರು ಹ್ಯಾಸ್ ಗಿವನ್ ಎಕ್ಸಲೆಂಟ್ ಇದು ಪರ್ಫಾರ್ಮೆನ್ಸ್. ಬಟ್ ದ ಲಾಸ್ಟ್ ಡೈಲಾಗ್ ಇನ್ನೊಂದು ಸತಿ ಹುಟ್ತೀವ ಅನ್ನೋದು ಹೈಲೈಟ್. ಮೂವಿ ಇಸ್ ನೈಸ್ ಅಂಕಲ್, ತುಂಬಾ ಚೆನ್ನಾಗಿತ್ತು. ರಾಮ್ ಚರಣ್ದು ಸೂಪರ್ ಆಗಿದೆ ಸರ್ ಆ್ಯಕ್ಟಿಂಗ್. ಗಳ್ಳಿ ಮನೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನು ಮುಂದಕ್ಕೆ ನಾವು ಅಂದ್ಕೊಂಡಿರೋ ಥರ. ಆ್ಯಕ್ಚುಲಿ ಸ್ಟೋರಿ ತುಂಬ ಇನ್ಸ್ಪಿರೇಷನಲ್ ಆಗಿತ್ತು. ಆ್ಯಕ್ಚುಲಿ ರಾಮ್ ಚರಣ್ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ಬುಚ್ಚಿಬಾಬು ಡೈರೆಕ್ಟರ್ ಚೆನ್ನಾಗಿತ್ತು. ಮತ್ತು ನಮ್ಮ ಶಿವಣ್ಣ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ಒಳ್ಳೆ ಇನ್ಸ್ಪಿರೇಷನಲ್ ಸ್ಟೋರಿ, ರೂರಲ್ಲಿಂದ ಬಂದಿರೋ ಸ್ಟೋರಿ. ಎಲ್ಲರೂ ಎಂಕರೇಜ್ ಮಾಡಿ ಮೂವಿಗೆ. ಕ್ಲೈಮ್ಯಾಕ್ಸ್ ಇಸ್ ಲೈಕ್ ಅಲ್ಟಿಮೇಟ್ ವಾಟ್ ಇಂಡಿಯಾ ಇಸ್ ಅಂತ. ಹಿಂಗೆಲ್ಲ ಈ ವಿಲೇಜಸಲ್ಲಿ ಇರ್ತಾರೋ ಅವ್ರಿಗೆಲ್ಲ ಒಂದು ದೊಡ್ಡ ಒಳ್ಳೆ ಒಂದು ಲೆಸನ್ ಇದು. ಎವ್ರಿ ವಿಲೇಜರ್ ಹ್ಯಾಸ್ ಟು ಲೈಕ್ ಲರ್ನ್ ಆ್ಯಂಡ್ ಇಂಡಿಯಾನ ಪ್ರೌಡ್ ಮಾಡಬೇಕು. ವಿಲೇಜಸ್ನೂ ಪ್ರೌಡ್ ಮಾಡೋದು. ವೆರಿ ನೈಸ್ ಮೂವಿ, ವೆರಿ ನೈಸ್ ಆ್ಯಕ್ಟಿಂಗ್ ಫ್ರಮ್ ಪೆದ್ದಿ. ನನ್ನ ಜೀವನದಲ್ಲೇ ಇಂಥ ಒಂದು ಒಳ್ಳೆ ಮೂವಿ ನನ್ನ ಲೈಫಲ್ಲಿ ನೋಡೇ ಇಲ್ಲ, ನೋಡೋದು ಇಲ್ಲ. ರಾಮ್ ಚರಣ್ ಪರ್ಫಾರ್ಮೆನ್ಸ್ ಅಂತೂ ಪೀಕ್ಸ್ ಅಲ್ಟಿಮೇಟ್ ಇದೆ. ಸ್ಟೋರಿ ಅಲ್ಟಿಮೇಟ್ ಇದೆ. ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ನೋಡೋವಂಥ ಒಂದು ಸ್ಟೋರಿ. ಒಬ್ಬ ಹ್ಯೂಮನ್ ಬೀಯಿಂಗ್ ತನ್ನ ಐಡೆಂಟಿಟಿನ ಹೇಗೆ ತೋರಿಸ್ಕೋತಾನೆ, ಹೇಗೆ ಬದುಕಬೇಕು ಅನ್ನೋದೇ ಈ ಮೂವಿ. ಪ್ರತಿಯೊಬ್ಬ ಇಂಡಿಯನ್, ಪ್ರತಿಯೊಬ್ಬ ಸೋಲ್, ಈ ಪ್ರಪಂಚದ ಮೇಲಿರೋ ಪ್ರತಿಯೊಂದು ಸೋಲ್ ಈ ಮೂವಿ ನೋಡಲೇಬೇಕು. ದಯವಿಟ್ಟು ಈ ಮೂವಿ ನೋಡಿ. ಜೈ ರಾಮ್ ಚರಣ್. ತುಂಬ ಚೆನ್ನಾಗಿತ್ತು. ನೋಡ್ಬೇಕಂದ್ರೆ ರಾಮ್ ಚರಣ್ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್. ನಾವು ಬಂದಿದ್ದಕ್ಕೂ ನಾವೇನು ಅಮೌಂಟ್ ಬಂದು ಕೊಟ್ಟಿದ್ದೀವಿ ಅದಕ್ಕೆ ಸಾರ್ಥಕ ಅನ್ಬೋದು. ಎಂಟರ್ಟೈನ್ಮೆಂಟ್ ಫುಲ್ ಮೂವಿ ಮಾತ್ರ ಮಾಸ್ ಸಖತ್ತಾಗಿದೆ, ಚಿಂದಿ. The movie is really good. This is what this generation needs. It's like, oh my god, like I can't explain it in words. Like there's everything you need, like how to protect girls, how to what to teach the children right now, how like not only phones, like playing outside, outdoor games are really important. That's what they proved. And also not that, to prove that not a village, like I can't explain it, you should watch it. Such an emotional sports drama, an excellent transformation of cricket to the athletics and to the running. Thank you Butch Babu for giving this excellent movie. ಕಂಟೆಂಟ್ ಮೂವಿ ಅನ್ನೋರು ಲೈಕ್ ಮಾಡಲೇಬೇಕಿದ್ದು ಪಕ್ಕ 100%. ಅದರಲ್ಲಿ ರಾಮ್ ಚರಣ್ ಆ್ಯಕ್ಟಿಂಗ್ ಅಂತೂ ನಾವು ಹೇಳಿದ್ದು ಚಿಕ್ಕದೇ ಅದು, ಬಟ್ ಸೂಪರಾಗಿ ಮಾಡಿದ್ದಾರೆ ಸರ್. ಮೂವಿ ಅಂತೂ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ನಾವಂತೂ ಬೆಳಗಾವಿಯಿಂದ ಬಂದಿದ್ದು, ಇಲ್ಲೇ ಇರ್ತೀವಿ ನೋಡೋಕ್ಕೆ. ಸೂಪರ್ ಆಗಿತ್ತು ಮೂವಿ. ಶಿವಣ್ಣನ ಆ್ಯಕ್ಟಿಂಗ್ ಮತ್ತು ರಾಮ್ ಚರಣ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರು, ತುಂಬ ಇಷ್ಟ ಆಯಿತು ಮೂವಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಸರ್ ಆಗಲಿ, ರಾಮ್ ಚರಣ್ ಆಗಲಿ, ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸು. ಆ್ಯಸ್ ದ ಮೂವೀಸ್ ಮೆಸೇಜ್ ಏನಿದೆ I think was completely relevant to what is required in India. I really wish this movie gets a national award. The script to the entertainment, I feel it's a well-rounded movie. Beautiful. I really love the movie. I definitely recommend everybody watch this. ಈ ಪಿಕ್ಚರ್ ಒಳ್ಳೆ ಹಿಟ್ ಆಗುತ್ತೆ. ಎಲ್ಲರಿಗೂ ಸಹ ಇದರಿಂದ ಒಂದು ಸ್ಫೂರ್ತಿ ಬರುತ್ತೆ. ಸ್ಪೋರ್ಟ್ಸ್ ಇದಿರೋರು
ಆಮೇಲೆ ಅಂಗವಿಕಲರಾಗಿರೋರಿಗೆ ಮುಖ್ಯವಾಗಿ ಈ ಪಿಕ್ಚರ್ ನೋಡಿ ಅವ್ರಿಗೆ ಸ್ಫೂರ್ತಿ ಬರುತ್ತೆ ಮತ್ತು ಅವರು ಇದನ್ನು ಅಚೀವ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಪೆದ್ದಿ ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಬುಚ್ಚಿಬಾಬು ಅವ್ರಿಗೆ ತುಂಬ ಥ್ಯಾಂಕ್ಸ್. ರಾಮ್ ಚರಣ್ ಅವ್ರಿಗೆ ಇಂಥ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದಕ್ಕೆ. ಮತ್ತು ರಾಮ್ ಚರಣ್ ಅವರು ಎವ್ರಿ ಫ್ರೇಮಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಅವ್ರನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತು ರಾಮ್ ಚರಣ್ ಅವ್ರ ಆ್ಯಕ್ಟಿಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಷ್ಟು ಮೂವಿಗಳು ನೀವು ಕಂಪೇರ್ ಮಾಡ್ಕೊಂಬಂದರೆ ಈ ಮೂವಿ ಹೈಲೈಟಾಗಿ ನಿಲ್ಲುತ್ತೆ ಮತ್ತು ಅವ್ರ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂವಿಯಾಗಿ ನಿಲ್ಲುತ್ತೆ. ಮತ್ತು ಜೊತೆಯಲ್ಲೇ ನಮ್ಮ ಕನ್ನಡ ಚಕ್ರವರ್ತಿ ಶಿವಣ್ಣ ಅವರು ಮಾಡಿರುವಂಥ ಕ್ಯಾರೆಕ್ಟರ್ ಅಂತೂ ಅಲ್ಟಿಮೇಟ್ ಆಗಿದೆ. ಕರ್ನಾಟಕದಲ್ಲಿ ಯಾರ್ಯಾರು ಶಿವಣ್ಣ ಫ್ಯಾನ್ಸ್ ಇದ್ದಾರೋ ಅವರೆಲ್ಲರೂ ನೋಡಬೇಕಾಗಿರುವಂಥ ಸಿನಿಮಾ ಇದು. ಈ ಚಿತ್ರ ಇವತ್ತು ನಾವೆಲ್ಲರೂ ಸಹ ವೀಕ್ಷಣೆ ಮಾಡಿದ್ದೀವಿ. ಆದರೆ ಇದೊಂದು ಚಲನಚಿತ್ರ ಅಂತ ನೋಡೋದಕ್ಕಿಂತಲೂ ಸಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ತಾನು ಹೇಗೆ ಬೆಳಿಬೇಕು, ಸೋಲು ಗೆಲುವು ಎರಡನ್ನೂ ಯಾವ ರೀತಿ ತಗೋಬೇಕು, ಸಹನೆ ಅಂದರೆ ಒಂದು ರೀತಿ ಮೆಸೇಜನ್ನು ಕೊಟ್ಟಿಲ್ಲ. ಇವತ್ತಿರ್ತಕ್ಕಂಥ ಯುವಕರು ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಆದರೆ ಪ್ರತಿಯೊಬ್ಬರೂ ಸಹ ತನ್ನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಸಹನೆಯಿಂದ ಮುಂದೆ ಬಂದರೆ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಉತ್ತಮವಾದಂಥ ಒಂದು ಮೆಸೇಜನ್ನು ಇವತ್ತು ಪೆದ್ದಿ ಚಿತ್ರದ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ತುಂಬ 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 ಆಹ್ಲಾದಕರವಾದಂಥ ವಿಚಾರ. ಅದೇ ರೀತಿಯಲ್ಲಿ ಪೆದ್ದಿ ಚಿತ್ರದಲ್ಲಿ ರಾಮ್ ಚರಣ್ ಅವರ ನಟನೆ ಖಂಡಿತವಾಗ್ಲೂ ಸಹ ಹೇಳ್ತೀನಿ, ಅವರು ಮತ್ತೊಮ್ಮೆ ಅವರ ತಂದೆಯವರಿಗೆ ಇನ್ನೊಂದು ಕಿರೀಟ ತಂದುಕೊಟ್ರು ಈ ಚಿತ್ರದಿಂದ ಅಂದರೆ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಶಿವರಾಜ್ ಕುಮಾರ್ ಅವರು ಸಹ ತಮ್ಮ ಒಂದು ನಟನೆಯಿಂದ ಇಂಪ್ರೆಸ್ ಮಾಡಿ ಒಟ್ಟಾರೆ ಈ ಚಿತ್ರವನ್ನು ಒಂದು ಯೂತ್ಗೆ ಮತ್ತು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಚಿತ್ರ ಮಾಡಿದ್ದಾರೆ. ಎಲ್ಲರೂ ಸಹ ಮಾತಾಡ್ತಾರೆ ಚಲನಚಿತ್ರ ಬಂದಾಗ ಎಷ್ಟು ಕಲೆಕ್ಷನ್ ಮಾಡ್ತು ಅಂತ. ಆದರೆ ಎಷ್ಟು ಕಲೆಕ್ಷನ್ ಮಾಡೋ ಸಿನಿಮಾ, ಯಾವ ರೀತಿ ಸಿನಿಮಾ ಕಲೆಕ್ಷನ್ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳು ಕಲೆಕ್ಷನ್ ಮಾಡಬೇಕು. ಜನ ಇಂಥ ಸಿನಿಮಾಗಳು ನೋಡಿದಾಗ ಮಾತ್ರನೇ ಒಂದು ಒಳ್ಳೆ ಸಂದೇಶ ಹೋಗುತ್ತೆ. ಅಂಥ ಸಂದೇಶ ಕೊಡಲಿಕ್ಕೆ ಧೈರ್ಯ ಮಾಡಿರ್ತಕ್ಕಂಥ ರಾಮ್ ಚರಣ್ಗೆ ಮತ್ತೊಮ್ಮೆ 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 ಎಷ್ಟು ಬಾರಿ ಅಭಿನಂದನೆಗಳು ತಿಳಿಸಿದ್ರು ಸಾಗೋದಿಲ್ಲ. ಅಂತ ಒಂದು ಹೀರೋ ನಮ್ಗೆ ಸಿಕ್ಕಲ್ಲ. ಜೈ ಚಿರಂಜೀವ, ಜೈ ಮೆಗಾಸ್ಟಾರ್ ಚಿರಂಜೀವಿ ಪವನ್ ಕಲ್ಯಾಣ್ ಕೆ. ರಾಮ್ ಚರಣೇ ತೆಗಿಬೇಕು, ಬೇರೆಯವ್ರ ಕೈಯಲ್ಲಿ ಆಗಲ್ಲ. ಈ ಪಿಕ್ಚರ್ ಹಿಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಲಾಸ್ಟ್ ಫೈನಲ್ಲು 40 ನಿಮಿಷ ನಾವು ಕಣ್ಣಲ್ಲಿ ನೀರು ಬಿಟ್ಕೊಂಡೆ ಆಚೆ ಕಡೆ ಬರಬೇಕು. ಹಂಗಿದೆ ಸೂಪರ್ ಹಿಟ್ ಪಿಕ್ಚರ್. ಶಿವರಾಜ್ ಕುಮಾರ್ ಅಭಿಮಾನ ಆಗಲಿ, ಚಿರಂಜೀವಿ ಅಭಿಮಾನಿಗಳಾಗಲಿ ಮತ್ತು ನಮ್ಮ ರಾಮ್ ಚರಣ್ ಅಭಿಮಾನಿಗಳಾಗಲಿ ಇವತ್ತು ತುಂಬ 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 ಸಂತೋಷ ಆಗಿದೆ. ಎಲ್ರಿಗೂ ಇವತ್ತು ಹಬ್ಬ ಅಂತ ಹೇಳುತ್ತೋ ಜೈ ಚರಣ್. ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಆ್ಯಂಡ್ ಇದು ಈಸ್ ಓನ್ಲಿ ಫಾರ್ ರಾಮ್ ಚರಣ್. ಈ ಥರ ಕ್ಯಾರೆಕ್ಟರ್ ಇನ್ಯಾರ ಕೈಯಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಶಿವಣ್ಣ ಫಾರ್ ಬೀಯಿಂಗ್ ಲೀಡ್ ರೋಲ್ ಆ್ಯಂಡ್ ಗುರು ಆಗಿದ್ದರು ಅವರು ರಾಮ್ ಚರಣ್ಗೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಬೋದು. ಸದ್ಯ ಇದು ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದಲ್ಲಿ ಪೆದ್ದಿ ಸಿನಿಮಾದ ಫ್ಯಾನ್ ಶೋ ನೋಡೋದಕ್ಕೆ ಈಗಾಗಲೇ ಕಾಯ್ತಾ ಇರುವಂತಹ ಅಭಿಮಾನಿಗಳ ಒಂದಷ್ಟು ದೃಶ್ಯಾವಳಿಗಳು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.